ಸಿಂಹರಾಶಿಯವರೇ, ಈ ವಾರ ನೀವು ಮಿಂಚಲು ಸಿದ್ಧರಾಗಿ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಮೇಷರಾಶಿಯಲ್ಲಿ ಉಚ್ಚಸ್ಥಿತಿಗೆ ತಲುಪುತ್ತಿದ್ದು ನಿಮ್ಮ ಭಾಗ್ಯ ಮತ್ತು ಜ್ಞಾನದ 9ನೇ ಮನೆಯನ್ನು ಜಾಗೃತಗೊಳಿಸುತ್ತಿದ್ದಾನೆ. ಇದರಿಂದ ನಿಮ್ಮಲ್ಲಿ ಅದ್ಭುತ ಆತ್ಮವಿಶ್ವಾಸ ಮೂಡಲಿದ್ದು ನಾಯಕತ್ವದ ಗುಣಗಳು ವೃದ್ಧಿಸಲಿವೆ. ಹೊಸ ಗುರಿಗಳತ್ತ ಸಾಗಲು ಮತ್ತು ವೈಯಕ್ತಿಕ ಪ್ರಗತಿಗೆ ಇದು ಅತ್ಯಂತ ಶಕ್ತಿಯುತವಾದ ಸಮಯ. ವೃತ್ತಿಜೀವನದಲ್ಲಿ ಗುರುವು ಲಾಭದ 11ನೇ ಮನೆಯಲ್ಲಿರುವುದರಿಂದ ಪರಿಸ್ಥಿತಿ ಆಶಾದಾಯಕವಾಗಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದ್ದು ಹಿರಿಯ ಅಧಿಕಾರಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳಿಂದ ಬೆಂಬಲ ಸಿಗಲಿದೆ. ಆದರೆ 8ನೇ ಮನೆಯಲ್ಲಿ ಶನಿ ಮತ್ತು ಬುಧನ ಪ್ರಭಾವ ಇರುವುದರಿಂದ ಆರ್ಥಿಕ ವ್ಯವಹಾರಗಳಲ್ಲಿ ಮತ್ತು ದಾಖಲೆಗಳ ವಿಷಯದಲ್ಲಿ ಬಹಳ ಎಚ್ಚರವಿರಲಿ. ಯಾವುದೇ ಹೂಡಿಕೆ ಅಥವಾ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ವಿವರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ. ಅವಸರದ ನಿರ್ಧಾರಗಳು ಬೇಡ. ತಾಳ್ಮೆಯೇ ನಿಮ್ಮ ಯಶಸ್ಸಿನ ಮಂತ್ರವಾಗಲಿ. ಸಂಬಂಧಗಳ ವಿಷಯಕ್ಕೆ ಬಂದರೆ 7ನೇ ಮನೆಯಲ್ಲಿರುವ ರಾಹು ಶಂಗ್ರಾಕಿಯೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳನ್ನು ಉಂಟುಮಾಡಬಹುದು. ಆದರೆ ಮೇಷದಲ್ಲಿರುವ ಶುಕ್ರನು ನಿಮ್ಮ ಬಾಂಧವ್ಯದಲ್ಲಿ ಪ್ರೀತಿ ಮತ್ತು ಮಧುರತೆಯನ್ನು ತುಂಬಲಿದ್ದಾನೆ. ವಾದ ಮಾಡುವ ಬದಲು ಮುಕ್ತವಾಗಿ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ. ಪ್ರೀತಿಪಾತ್ರರೊಂದಿಗೆ ಪ್ರವಾಸ ಅಥವಾ ಹರಟೆ ಹೊಡೆಯುವುದು ಮನಸ್ಸಿಗೆ ಮುದ ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಚಟುವಟಿಕೆಯಿಂದ ಇರುತ್ತೀರಿ. ಆದರೆ 8ನೇ ಮನೆಯ ಗ್ರಹಗತಿಗಳು ಜೀರ್ಣಕ್ರಿಯೆ ಅಥವಾ ಸುಸ್ತಿನ ಬಗ್ಗೆ ಎಚ್ಚರಿಸುತ್ತಿವೆ. ಕೆಲಸದ ಒತ್ತಡದ ನಡುವೆ ದೈಹಿಕ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಧ್ಯಾನ ಅಥವಾ ಲಘು ವ್ಯಾಯಾಮದ ಮೂಲಕ ಮಾನಸಿಕ ನೆಮ್ಮದಿಗೆ ಆದ್ಯತೆ ನೀಡಿ. ಸಿಂಹರಾಶಿಯವರೇ, ನಿಮ್ಮ ಆಕರ್ಷಕ ವ್ಯಕ್ತಿತ್ವವೇ ನಿಮ್ಮ ದೊಡ್ಡ ಆಸ್ತಿ. ಸಮಯದ ಮೇಲೆ ನಂಬಿಕೆ ಇರಲಿ, ಹೃದಯದ ಮಾತು ಕೇಳಿ ಮುನ್ನಡೆಯಿರಿ. ಎಂತಹ ಒತ್ತಡದ ನಡುವೆಯೂ ಶಾಂತವಾಗಿರುವುದು ನಿಮ್ಮ ಶಕ್ತಿಯಾಗಿದೆ. ಈ ವಾರ ನಿಮಗೆ ಅತ್ಯಂತ ಶುಭದಾಯಕವಾಗಲಿ.